ಬಹಳ ಅವಶ್ಯದ. ನಮ್ಮ ಸರ್ವಜ್ಞ ಕವಿ ಹೇಳ್ತಾನೆ, ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ, ಕೊಟ್ಟಿದ್ದು ಕೆಟ್ಟತನ ಬೇಡ, ಮುಂದೆ ಕಟ್ಟಿಟ್ಟು ಬುದ್ಧಿ ಸರ್ವಜ್ಞ ಎಂಬ ಮಾತನ್ನು ಹೇಳಿದ್ದಾರೆ. ನೀವು ಕೊಟ್ಟಂತ ದಾನ ಯಾವತ್ತೂ ಕೂಡ ದಾರಿ ಬುದ್ಧಿ ಆಗ್ತದ. ಅದ್ರ ಸಲುವಾಗಿ ಅದನ್ನ ಅರ್ಥ ಮಾಡಿಕೊಂಡು ನೀವೆಲ್ಲ ವಿಚಾರ ಮಾಡ್ರಿ. ನಿಮ್ಗೆಲ್ಲ ಬದುಕು ಬಂಗಾರ ಆಗ್ಲಿ. ಈ ಆದಷ್ಟು ಬೇಗ ನಾವು ಕೊನೆಯದಾಗಿ ಒಂದು ನಿಮಿಷ ಮುಗಿಸ್ತೀನಿ. ಮುಂದಿನ ವರ್ಷ ನಾವೆಲ್ಲ ನಮ್ಮ ಕಮಿಟಿಯವರು ಏನ್ ತೀರ್ಮಾನ ಮಾಡಿದೀವಿ ಅಂತಂದ್ರೆ, ಮುಂದಿನ ವರ್ಷ ಗುಡಿ ಉದ್ಘಾಟನೆ ಮಾಡ್ತೀವಿ. ಅಷ್ಟೇ ಅಲ್ಲ, ನಾವೇನು ವಿಚಾರ ಮಾಡಿದ್ವಿ, ಎಲ್ಲಾ ಕಡೆ ಒಬ್ಬರು ಜಗದ್ಗುರು ಕರೆಸ್ರ ಈ ಊರಿಗ ಈ ಗುಡಿಯ ಉದ್ಘಾಟನೆ ಸಲುವಾಗಿ ಉಭಯ ಜಗದ್ಗುರು ಮಾಸ್ತರಿಂದ ಕರೆಸಿ ಗುಡಿಯ ಉದ್ಘಾಟನೆ ಕಳಸಾರೋಹಣ ಮಾಡುವಂತ ಸಂಕಲ್ಪವನ್ನ ನಮ್ಮ ಕಮಿಟಿಯವರು ನಾವು ಕೂಡ ಮಾಡಿದೀವಿ. ಉಭಯ ಜಗದ್ಗುರು ಕರೆಸುವಂತ ಜವಾಬ್ದಾರಿ ನಮ್ಮ ಮೇಲಿದೆ. ನಾವು ಕರೆಸ್ತೀವಿ ಅನ್ನೋ ಮಾತನ್ನ ಆದಷ್ಟು ಬೇಗ ನಾವು ಕೆಲಸ ಮಾಡ್ತೀವಿ. ಈಗಾಗಲೇ ಬಹಳ ಜನ ಸಹಾಯ ಮಾಡ್ಯಾರ. ನಾವು ಕೂಡ ಶ್ರೀಮಠ ವತಿಯಿಂದ 100 ಚೀಲ ಸಿಮೆಂಟ್ ಕೊಟ್ಟಿದ್ದೀವಿ. ಈಗ ಇನ್ನೂ ಕೂಡ ಕೆಲಸದ ಮತ್ತು 101 ಚೀಲ ಸಿಮೆಂಟ್ ನಾವು ಕೂಡ ಶ್ರೀಮಠ ವತಿಯಿಂದ ಮತ್ತೆ ನಾವು ಕೊಡ್ತಾ ಇದ್ದೀವಿ. ಒಟ್ಟಾರೆ ನಾವು ಈ ಸಮಾಜ ಬೆಳಿಬೇಕು, ಈ ಊರು ಬೆಳಿಬೇಕು, ಈ ಗುಡಿ ದೇವಸ್ಥಾನ ಬೆಳಿಬೇಕು. ಇವತ್ತಿನ ದಿವಸ ಒಂದು ದೇವಸ್ಥಾನ ಬೆಳೆದ್ರ ಅಲ್ಲಿ ಭಕ್ತಿ ಹೆಚ್ಚಾಗ್ತದ. ಒಂದು ಊರೊಳಗೆ ದವಾಖಾನಿ ಹೆಚ್ಚಾದವು ಅಂದ್ರೆ ಏನ್ ತಿಳ್ಕೊತೀರಿ ನೀವು? ಪೇಷಂಟ್ ಬಹಳವ ಅಂತ ತಿಳ್ಕೊತೀರಿ. ಒಂದ್ ಊರಾಗ ಪೊಲೀಸರು ಬಹಳ ಬರಕತ್ರ ಏನ್ ತಿಳ್ಕೊತೀರಿ? ಆ ಊರಾಗ ಕಳ್ರ ಹಾವಳಿ ಬಹಳ ಅಂತ ತಿಳ್ಕೊತೀವಿ. ಹಂಗ ಒಂದ್ ಊರೊಳಗ ದೇವಸ್ಥಾನ ಬಹಳ ಚೆನ್ನಾಗಿ ಸುಂದರ ಆಗ್ಯದ ಅಂತ ಏನ್ ತಿಳ್ಕೊಬೇಕಂದ್ರ ಈ ಊರೊಳಗ ಬಹಳ ಭಕ್ತಿ ಅದ ಎಂಬ ಮಾತನ್ನ ಸುತ್ತಮುತ್ತ ಹಳ್ಳಿಯವರು ತಿಳ್ಕೊಬೇಕು. ಅಂತ ಕೆಲಸವನ್ನ ನಾವು ಮಾಡೋಣ ಎಂಬ ಮಾತನ್ನ ಈ ಸಂದರ್ಭದಲ್ಲಿ ನಿಮ್ಗೆಲ್ಲ ತಿಳಿಸಿ, ಇವತ್ತಿನ ದಿವಸ ನಮ್ಮ ಪುಂಡ್ಲಿಂಗ ಮಹಾರಾಜರು, ನಮ್ಮ ಗೊಳಸಾರ ಪರಮಪೂಜರು ಕೂಡ ಬಂದಿದ್ದು ಬಹಳ ಖುಷಿಯಾಗಿದೆ. ಎಷ್ಟೇ ಒತ್ತಡ ಇದ್ರು ಕೂಡ ಅವರು ಕೂಡ ಪ್ರತಿ ವರ್ಷ ಕೂಡ ಬರ್ತಾರೆ. ಅವರಿಗೆ ಕೂಡ ಚಪ್ಪಾಳಿ ಮುಖಾಂತರ ಧನ್ಯವಾದ ತಿಳಿಸಿ, ಇವತ್ತಿನ ದಿವಸ ನಮ್ಮ ಪ್ರಕಾಶ್ ಜಮದರು ಬಹಳ ಸುಂದರ ಮಾತನಾಡಿದರೆ, ನಮ್ಮ ರಮೇಶ್ ಅವರು ಕೂಡ ಬಹಳ ಸುಂದರವಾಗಿ ಮಾತನಾಡಿದರೆ, ನಮ್ಮ ಸಾಹೇಬರು ತಹಶೀಲ್ದಾರ್ ಸಾಹೇಬರು ಕೂಡ ಬಹಳ ಸುಂದರವಾಗಿ ಮಾತಾಡಿದರೆ, ಇನ್ನೂ ಕೂಡ ನಮ್ಮ ಬಸ್ರಿಗಿಡಿ ಅವರು ಜಡ್ಪಿ ಮೆಂಬರ್ ಅವರು ಕೂಡ ಮಾತಾಡೋರಿದ್ರು. ಟೈಮ್ ಬಹಳಷ್ಟು ಇರೋದ್ರಿಂದ ಅವರು ಮಾತಾಡೋದಾಗ್ಲಿಲ್ಲ. ನಮ್ಮ ಅಕ್ಕವರು ಕೂಡ ಮಾತಾಡೋರಿದ್ರು, ಅವರು ಕೂಡ ಮಾತಾಡಲಿಲ್ಲ. ನಿಜವಾಗಿ ಕೂಡ ಏನೇ ಇವತ್ತಿನ ದಿವಸ ಎಷ್ಟೇ ಕೆಲಸ ಇದ್ರು ಕೂಡ ತಾವೆಲ್ಲ ಈ ಕಾರ್ಯಕ್ರಮ ಬಂದಿರಲ್ಲ. ಮತ್ತೊಮ್ಮೆ ನಿಮಗೆಲ್ಲ ಭಗವಂತ ಒಳ್ಳೇದ್ ಮಾಡಲಿ ಅಂತ ತಿಳಿಸಿ, ಮುಂದಿನ ವರ್ಷ ಬಹಳ ಒಳ್ಳೆಯ ಕಾರ್ಯಕ್ರಮ ನಾವು ನೀವು ಕೂಡ ಮಾಡೋಣ ಎಂಬ ಮಾತನ್ನ ತಿಳಿಸಿ, ಈ ಸುಮಾರು 2 ತಿಂಗಳಾಗ ಇದ್ರ ಮೀಟಿಂಗ್ ಕೂಡ ನಾವು ತೆಗೆದುಕೊಳ್ತೀವಿ. ಮೀಟಿಂಗ್ ಆದ ಬಳಿಕ ಕಾರ್ಯಕ್ರಮ ಸುಮಾರು ದೀಪಾವಳಿ ಟೈಮ್ ಒಳಗ ಒಳ್ಳೆ ವಿಚಾರ ಇಟ್ಕೊಂಡು ಈ ಊರೊಳಗ ನಾವೇನ್ ವಿಚಾರ ಮಾಡಿದ್ವಿ ಅಂತಂದ್ರೆ, ನಾವು ಪ್ರತಿ ವರ್ಷ ಕೂಡ ಹೇಳ್ತೀನಿ, ಈ ವರ್ಷ ಕೂಡ ಅನಿವಾರ್ಯದ. ನೀವೇನೋ ವಿಚಾರ ಮಾಡಕ್ ಹೋಗ್ಬೇಡ್ರಿ. ಈ ಒಂದು ದೀಪಾವಳಿ ಆದ ಬಳಿಕ ಈ ಗೌರ್ಕೆ ಗ್ರಾಮದ ಸಮಸ್ತ ಭಕ್ತರ ಮನೆಗೆ ನಾವೇ ಜೋಳಿಗೆ ಹಾಕೊಂಡು ಬರ್ತೀವಿ. ಇದು ಈ ಕಟ್ಟಡ ಸಲುವಾಗಿ, ಈ ಕಾರ್ಯಕ್ರಮ ಸಲುವಾಗಿ ನಾನೇ ಸ್ವತಃ ಜೋಳಿಗೆ ಹಾಕೊಂಡು ಎಲ್ಲಾ ಕಮಿಟರ್ ಜೊತೆ ತಿರುಗಾಡಿ ಪ್ರತಿಯೊಬ್ಬರ ಮನೆ, ಆ ಜಾತಿ ಈ ಜಾತಿ ಇಲ್ಲ, ಎಲ್ಲರ ಮನೆಗೆ ನಾವು ಬಂದು ಒಂದು ಪಾದ ಹಾಕಿ ಆ ಬಂದಂತ ಹಣದಿಂದ ಈ ಕಾರ್ಯಕ್ರಮವನ್ನು ನಾವು ಮಾಡೋಣ ಎಂಬ ಮಾತನ್ನು ತಿಳಿಸಿ, ಈ ಸಮಾರಂಭಕ್ಕೆ ಆಗಮಿಸಿರುವಂತ ತಮ್ಮೆಲ್ಲರಿಗೆ ಮತ್ತೊಮ್ಮೆ ಒಳ್ಳೆಯದಾಗ್ಲಿ ಅಂತ ತಿಳಿಸಿ ನನ್ನ 2 ಮಾತಿಗೆ ವಿರಾಮ ಕೊಡ್ತಾ ಇದ್ದೀನಿ. ಓಂ ಶಾಂತಿ ಶಾಂತಿ ಶಾಂತಿ. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಆಶೀರ್ವಚನ ನೀಡಿದ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರುವ ಶ್ರೀ ಶ್ರೀ ಶಟಸ್ಥಲ ಬ್ರಹ್ಮ ವಿಶ್ವರಾಧ್ಯ ಮಹೇಂದ್ರ ಶಿವಾಚಾರ್ಯರ ಪಾದಾರಗಳಿಗೆ